ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ಹೋಗ್ತಾ ಇಲ್ಲ, ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಂದು ಸ್ವಲ್ಪ ಕೆಲಸ ಇದೆ. ಆಮೇಲೆ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮತ್ತು ಇನ್ನೊಬ್ಬರು ಫ್ರೆಂಡು ಇಬ್ಬರು ಜಾಯ್ನ್ ಆಯ್ತಾರೆ. ಎಲ್ಲರೂ ಮೂವಿ ನೋಡಿಕೊಂಡು ಎಲ್ಲ ಬರುವ. ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಅದನ್ನು ತಿನ್ಕೊಂಡು ಹೋಗ್ಬೇಕು. ಹಂಗೆ ನಮ್ಮ ಅಜ್ಜಿಗೂ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಬಾಕ್ಸ್ನ. ಇಷ್ಟೇ. ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಅಯ್ಯೋ ನಾನು ಕೂದಲೇ ನಿಗಾಗ್ಬಿಡೋದು. ಸೂಪರ್. ಇದು in the mobile app and website while booking your ticket. ಅರ್ಥ ಆಗಿಲ್ಲ. ಏನಾಯ್ತು? ಯಾವ ವಿಡಿಯೋ? ಏನಿಲ್ಲ, ನೀ ಏನೋ ಹೇಳಿ. ಸಿಟಿಲಿದ್ದೆ ಸಿಟಿ ನನಗೆ ತಲೆ ಗೊತ್ತಾಗುತ್ತಿದೆ. ಏನೇ ಎಷ್ಟು ಸ್ಟಡಿ ಆಗ್ಬಿಟ್ಟಿದೆಯಾ? ಇವಾಗ ತಾನೇ ಸಿಟಿಯಿಂದ ಬಂದೆ, ಎಲ್ಲ ಕೆಲಸ ಮುಗಿಸ್ಕೊಂಡು. ಆದರೆ ಎಲ್ಲ ಅರ್ಧಂಬರ್ಧ ಆಯಿತು, ಏನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಕೆಲಸನ. ನಾಳೆ ಮತ್ತೆ ಹೋಗಬೇಕು. ಇನ್ನು ಸ್ವಲ್ಪ ನಂದು ಡ್ರೆಸ್ ಎಕ್ಸ್ಚೇಂಜ್ ಇದೆ, ಅದೆಲ್ಲ ಮಾಡ್ಕೊಂಡು ಬರಬೇಕು. ಮತ್ತು ಇನ್ನೂ ಅಡುಗೆ ಮಾಡಬೇಕು ಇವತ್ತು. ಆಮೇಲೆ ಇನ್ನೂ ಏನೇನೋ ಕೆಲಸ ಇದೆ. ಮನೆಯಲ್ಲಾಗ ಮುಗಿಸುವ. ಕಾಂತಾರ ಮೂವಿಗೆ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಸಖತ್ತಾಗಿದೆ ಅಂದರೆ, ಇದು ನಾನು ಥರ್ಡ್ ಟೈಮ್ ಹೋಗಿದ್ದು. ಸೂಪರಾಗಿತ್ತು ಮಾತ್ರ ಮೂವಿ ಮಾತ್ರ, ಏನು ಹೇಳೋಕ್ಕಾಗಲ್ಲ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೋಗಿ ನೋಡಿ, ಯಾರ್ಯಾರು ಹೋಗಿಲ್ಲ ಅವರೆಲ್ಲ. ತುಂಬ ಚೆನ್ನಾಗಿದೆ ಮೂವಿ, ಕನ್ನಡ ಮೂವಿ. ಇಷ್ಟು ಹೇಳೋಕ್ಕಾಗೋದು. ಅಲ್ಲಿಂದ ಸೀದಾ ಈಗ ಮನೆಗೆ ಬಂದಿದ್ದೀವಿ. ಅಷ್ಟೇ ಕೆಲಸ. ಇನ್ನೇನು ಊಟ ಮಾಡ್ಬಿಟ್ಟು ಮಲ್ಕೊಬಿಡೋದು, ಇನ್ನೇನು ಇಲ್ಲ. ನಿನ್ನ ಚಮಚ ಬೇಡ. ಎರಡು ಸಖತ್ತಾಗವ ನನ್ನ ಪ್ರಕಾರ. ಇವತ್ತಿಂದು ವ್ಲಾಗು ತುಂಬ ಶಾರ್ಟ್ ಆಯಿತು, ಯಾಕಂದರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ವೀಡಿಯೋ ಲೆಂತೆ ಒಂದು 3-4 ಮಿನಿಟ್ಸ್ ಆಗಿಬಿಟ್ಟಿದೆ. ನನಗೆ ಗೊತ್ತಿಲ್ಲ, ಎಡಿಟ್ ಮಾಡುವಾಗ ಇವಾಗ ನೋಡ್ತಾ ಇದ್ದೀನಿ, ಅಯ್ಯೋ ಇಷ್ಟೊಂದು ಶಾರ್ಟ್ ಆಗಿಬಿಟ್ಟಿದೆಯಾ ವೀಡಿಯೋ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಪ್ಲೋಡ್ ಮಾಡಲೇಬೇಕು ಈಗ ಡೈಲಿ ವ್ಲಾಗ್ಸ್ ಅಂದಮೇಲೆ. ನೆಕ್ಸ್ಟ್ ಟೈಮಿಂದ ಈಗ ಆಗಲ್ಲ. ವ್ಲಾಗ್ಸು ಒಂದು 10 ಮಿನಿಟ್ಸ್ ಮೇಲೆ ಇಡ್ತೀನಿ. ನನಗಂತೂ ತುಂಬ ಖುಷಿಯಾಯಿತು ಮೂವಿಗೆ ಹೋಗಿ, ಫ್ರೆಂಡ್ಸ್ ಜೊತೆ ತಿರುಗಾಡಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು. ಏನೋ ಒಂಥರ ಖುಷಿಯಾಯಿತು ನನಗೆ. ನೆಕ್ಸ್ಟು ಇನ್ನೊಂದು ಶಾಪಿಂಗ್ ವ್ಲಾಗ್ ಬರುತ್ತೆ, ಮತ್ತು ನನ್ನ ತಮ್ಮನ ಬರ್ಡೇ ಬರುತ್ತೆ. ಇನ್ನೂ ವ್ಲಾಗ್ಸು ಬರ್ತಾನೆ ಇರುತ್ತೆ. ಮತ್ತು ಮೈಸೂರು ದಸರಾದ ಎಕ್ಸಿಬಿಷನ್ ಲೈಟಿಂಗ್ಸು ಏನಕ್ಕೂ ಹೋಗಿಲ್ಲ ನಾನು. ನಿಮ್ಗೆ ಹೇಳಿದೆ ಅದೆಲ್ಲ ಹೋಗಿ ವ್ಲಾಗ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಅಂತ. ಬಟ್ ಎಲ್ಲಿಗೂ ಹೋಗಲಿಲ್ಲ, ಏನೂ ವೀಡಿಯೋನೂ ಮಾಡಲಿಲ್ಲ. ಎಕ್ಸಿಬಿಷನ್ಗೆ ಹೋಗಬೇಕು, ಎಕ್ಸಿಬಿಷನ್ ಇನ್ನೂ ಇದೆ. ಎಕ್ಸಿಬಿಷನ್ಗೆ ಹೋಗಬೇಕು, ಆದರೆ ಯಾವಾಗ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಹೋಗಿ ನೋಡ್ಕೊಬರ್ಬೇಕು ಎಕ್ಸಿಬಿಷನ್ಗೆ. ಒಂದೇ ಎಕ್ಸಿಬಿಷನ್ಗಾದರೂ ಹೋಗಿ ನೋಡ್ಕೊಬರ್ಬೇಕು. ಲೈಟಿಂಗ್ಸ್ ಇರುತ್ತೆ ಇನ್ನೂ ಸ್ವಲ್ಪ ದಿನ, ಆಮೇಲೆ ಎಲ್ಲ ತೆಗೆದು ಬಿಡ್ತಾರೆ. ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಇಷ್ಟು ಶಾರ್ಟ್ ಆಗಿರೋದಕ್ಕೆ. ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನೀವು ಅಷ್ಟೇ ಸಪೋರ್ಟಾಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಇಲ್ಲ.
ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.